ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ವಾಮಿ ನಮಸ್ಕಾರ. ನಮಸ್ಕಾರ ಗುರುಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇವ್ರಿ. ಇವಾಗ ನಾವು ಅತರ್ಗಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮು ನೀವು ಬಂದಿದ್ರಲ್ಲ, ಇಲ್ಲಿ ಬಂದು ನಿಮಗೆ ಪೂಜೆದ ವಿಧಾನ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿರಿ ಅಂತ ಹೇಳ್ಕೊಟ್ಟಿದ್ದೆ. ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಅಂದರೆ ಕಾಲು ತುಂಬ ಊದ್ಕೊಂಡಿತ್ತು. ಅದು ಏನಾಗಿತ್ತು? ನಿಮ್ಮ ಧ್ವನಿ ಮುಖಾಂತರಲ್ಲಿ ಹೇಳ್ಬಿಡಿ. ಅದು ಆಪರೇಷನ್ ಮಾಡೋ ಲೆಕ್ಕದಾಗೆ ಇತ್ತು ಅಪ್ಪಾಜಿ. ತೋರಿಸಿದ್ದೇವೆ, ಇಲ್ಲಿ ತೋರಿಸಿದ್ರೆ ಕಮ್ಮಿ ಆಗಿಲ್ಲ. ರಾಯರ್ ಪೂಜೆ ಹೇಳಿಕೊಟ್ಟಿದ್ರಿ ಅಪ್ಪಾಜಿ. ರಾಯರ್ ಪೂಜೆ ಮಾಡ್ತಾ ಇದ್ದೇವ್ರಿ ಅಪ್ಪಾಜಿ. ಮಾಡದ ಕೆಲವೊಂದು 3 ವಾರದಾಗೆ ಅದನ್ನ ಪವಾಡ ಆಗ್ಯದ್ರಿ ಅಪ್ಪಾಜಿ. 3 ವಾರದಲ್ಲಿ ಪವಾಡ ಆಯ್ತು. ಪವಾಡ ಆಗಿ ಕಮ್ಮಿ ಆಗ್ಯದ್ರಿ ಅಪ್ಪಾಜಿ. ಕಾಲ ಚೆನ್ನಾಗಿದಾರೆ ಅಪ್ಪಾಜಿ, ಯಾವುದೇ ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಅಂದ್ರೆ ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಅದನ್ನ ಏನು ಬಾ ಅದು ನೋಡ್ಕೊಂತೀವಿ, ಅದು ಆಪರೇಷನ್ ಆಗೋ ಲೆಕ್ಕದಾಗೆ ಇತ್ತು ಅಪ್ಪಾಜಿ. ಅಂದ್ರೆ ಆಪರೇಷನ್ ಮಾಡಲೇಬೇಕು ಅಂತ ದಪ್ಪ ಆಗಿತ್ತು ಅಪ್ಪಾಜಿ. ಫುಲ್ ತುಂಬಾ ದಪ್ಪ ಆಗಿತ್ತಾ? ಎಷ್ಟು ದಪ್ಪ ಆಗಿತ್ತು ಅಂದಾಜು? ಬೇಸ್ ಹಿಂಗ ಇದು ಇದ್ರಿ ಇಷ್ಟು ದಪ್ಪ ಆಗಿತ್ತು. ಅಷ್ಟು ದಪ್ಪ ಆಗಿತ್ತು. ನಡ್ಯಾಕ್ ಬರ್ತಿದಲ್ರಿ ಅಪ್ಪಾಜಿ. ಕಾಲು ನಡಿಯಕ್ಕೆ ಬರ್ತಿರ್ಲಿಲ್ಲ, ನಡಿಲಿಕ್ಕೆ ಬರ್ತಿರ್ಲಿಲ್ಲ ಕಾಲು. ಕೂತ್ರು ಊಟ ಮಾಡಿದ್ರು ಪೂರ್ತಿ ಈ ಟೈಪ್ ಕುತ್ಕಿಸ ಊಟ ಮಾಡ್ತಿದ್ರು. ಕಾಲು ಊಟ ಮಾಡ್ಬೇಕಂದ್ರೆ ಹಂಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇವಾಗ ಈಗ ಅಗದಿ ಚೆನ್ನಾಗಿದ್ದಾರೆ, ಹಿಂಗೆ ಕುತ್ಕೊಂತಾರೆ, ಆಕ್ಟಿವ್ ಆಗಿದ್ದಾರೆ, ಸರ್. ಚೆನ್ನಾಗಿ ದಗದನ್ನು ಚೆನ್ನಾಗಿ ಮಾಡ್ತಿದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಲು ಆ ಥರ ಮಾಡಿಕೊಂಡು ಕಾಲು ಚಾಚ್ಕೊಂಡು ಊಟ ಮಾಡುವಂಥವ್ರು ಇವತ್ತು ಹುಷಾರಾಗಿದ್ದಾರೆ. ಚೆನ್ನಾಗಿದ್ದಾರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತು ಫಲ ಸಿಕ್ತಲ್ವಾ? ಸಿಕ್ಕಿದೆನಾ? ನಿಮ್ಗೇನಾಗಬೇಕು? ಅವರು ಕಾಕು ಕಾಕು ಅಂದ್ರೆ ಚಿಕ್ಕಮ್ಮ ಆಗಬೇಕು, ಅದಕ್ಕೆ ಕಾಕು ಅಂತೀರ. ಆಯ್ತು, ಒಟ್ಟಿನಲ್ಲಿ ಹುಷಾರಾಗಿದ್ದಾರಲ್ವಾ? ಭಾಳ ಖುಷಿ ಐತೇನಮ್ಮ. ಆಯ್ತು ನನ್ನ ತಾಯಿ. ನೋಡಿದ್ರ ರಾಯರ್ ಪವಾಡ ಹೇಗೆ ಮಾಡ್ತಾರಂತಂದು. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಇವತ್ತು ನೋಡಿ, ಅವತ್ತು ಬಂದು ಬಿಜಾಪುರಕ್ಕೆ ಬಂದು ನಾನು ಹುಡುಕೊಂಡು ಕೇಳ್ಕೊಂಡು ಹೋಗಿದ್ರಿ, ಅಲ್ಲಿ ಭೇಟಿಯಾಗಿದ್ರಿ. ಇವತ್ತು ಮತ್ತೆ ರಿಟರ್ನು ಇಲ್ಲಿ ಎಲ್ಲಿ ಬಂದಿದ್ವಿ? ಅತರ್ಗಕ್ಕೆ ಬಂದಿದ್ವಿ. ಹೌದಲ್ವಾ? ಓಕೆ ಓಕೆ, ಒಳ್ಳೇದಾಗ. ನೀವೇನು ಸ್ವಾಮಿ? ಸಂಜು. ನೀವೇನು ಕೆಲಸ ಮಾಡ್ತಾ ಇರೋದು? ಟೀಚರ್ ಇರೋದಾ? ಓಕೆ ಓಕೆ, ಒಳ್ಳೇದಾಗಲಿ ಪಾಪ. ಆಯಿತು, ಒಳ್ಳೇದಾಗಲಿ. ನೀವೇನು ಅಂದ್ಕೊಂಡಿದ್ರಲ್ಲ ಎಲ್ಲ ಯಶಸ್ವಿ ಆಗಲಿ. ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ನೀವೇನು ಅಂದುಕೊಂಡು ರಾಯರ ಸನ್ನಿಧಾನಕ್ಕೆ ಹೋಗ್ತಿರಲ್ವ, ರಾಯರು ಯಾವತ್ತೂ ಇಟ್ಕೊಳಂಗಿಲ್ಲ ನಿಮ್ಗದ. ಸ್ವಲ್ಪ ಕೊಡೋದು ತಡವಾಗ್ಬೋದು, ಆಯಿತಾ? ಅದ್ರ ಒಂದು ಸಲ ಕೈ ಹಿಡಿದ್ರೆ ನಿಮ್ಮ ಜೀವನನೇ ಬದಲಾಯಿಸಿಬಿಡ್ತಾರೆ, ಆಯಿತಾ? ಒಳ್ಳೇದಾಗಲಿ ಸ್ವಾಮಿ. ಇವಾಗ ಸುರಿಮಳೆ ಸುರಿತಾ ಇದೆ. ಚೆನ್ನಾಗಿ ಆಗ್ತಿದೆಯಲ್ಲ ಒಟ್ಟಿನಲ್ಲಿ? ಹಂಗೆ ನೀವು ಕರೆಸ್ತಾ ಇರ್ಬೇಕು ನಮ್ಮನ್ನ. ನೋಡಿ ಗುರುಜಿ, ಚೆನ್ನಾಗಿ ಬಂದೈತೆ. ಇದನ್ನ ಕೀಳ್ಬೋದೇನೋ ಒಂದು? ಕೀಳೋಣ? ಆಹಾ, ಇದು ಹಣ್ಣಾಗೈತೆ? ಇದು 15 ದಿವಸ. ಇದೇನು ಹಣ್ಣಾಗಿಲ್ವಾ? ಮತ್ತು ನೀವು ಫುಲ್ ರೆಡ್ ಬರುತ್ತೆ. ನೀವು ಹೇಳ್ಬೇಕು ತಾನೇ, ಯಾವಾಗ ಹಣ್ಣಾದಾಗ ಕೀಳ್ತಾ ಇದ್ನಲ್ಲ. ಓ, ಈ ಥರ ಹೂವಾಗುತ್ತೆ ಇದು. ಇವಾಗ ಈ ಥರ ಹೂವಾಗಿ ಬರುತ್ತೆ. ಇಲ್ಲಿ ಬರ್ತಲ್ಲ ಈ ಥರದಲ್ಲಿ. ನೋಡಿ, ಇದು ಕಾಯಿ ಹೂ ಬರುತ್ತೆ. ಇದೆಲ್ಲ ಉದುರುತ್ತೆ, ಅದು ಉದುರುತ್ತದೆ. ಇದು ಕೆಳಗೆ ಉದುರುತ್ತೆ. ಇದು ಗಂಡು, ಇದು 13 ಉದುರುತ್ತದೆ. ಇದು ಉದುರುತ್ತಾ? ಇದು ಕಾಯಿ ಹೂ. ಇದು ಕಾಯಿ ಬಿಡುತ್ತೆ. ಅದು ಅಲ್ಲಿ ಬಿಟ್ಟದ ನೋಡಿ, ಸಣ್ಣ ಹೂ ಕಾಯಿ ಮಿಡಿ ಐತಲ್ಲ. ಓಕೆ ಓಕೆ ಓಕೆ. ಇಲ್ಲಿ ಯಾವ್ದು ಹೇಳಿ? ಇದಾ? ಇಲ್ಲ ಅದಕ್ಕೆ. ಹಾಂ, ಇದು ಈ ಥರ ಮಿಡಿ ಕರ್ತೈತೆ. ಈ ಥರ ಹಿಂಗಾಗುತ್ತಾ? ಓಕೆ ಓಕೆ. ನೋಡಿ, ಏನು ಸ್ವಾಮಿ ಅದ್ಭುತ. ಇನ್ನೂ ಚೆನ್ನಾಗಬೇಕು. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇರೋದ್ರಿಂದ ಇಷ್ಟು ಅದ್ಭುತವಾಗಿ ನಿಮಗೆ ಕೊಡ್ತಾ ಇದ್ದಾರಂದರೆ ಇದೆಲ್ಲ ರಾಯರ ಕೃಪೆ, ಹೌದಲ್ವಾ? ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ. ನೋಡಿ ಹೆಂಗಾಗಿದೆ ಇಲ್ಲಿ, ಎಷ್ಟು ರೇಟ್ ಹೆಂಗೆ ಇವಾಗಿದೆ? ಈಗ 110 125 ಹೋಗ್ತಾ ಇದೆ. ಆಗುತ್ತೆ, ಹೋಗಿ 200 ಮೇಲೆ ಹೋಗ್ಬೇಕು. ಹಾಂ, ಆಗುತ್ತೆ, ಒಳ್ಳೇದಾಗಲಿ. ಹಾಂ, ಚೆನ್ನಾಗಿ ಬಂದಿದೆ ನೋಡ ಫಸಲು. ಹಾಂ, ಚೆನ್ನಾಗಿ ಬಂದಿದೆ. ಇದು ಎಷ್ಟನೇ ಸಲ ನೀವು ಬರ್ತಾ ಇರೋದು ಇವಾಗ ಇಲ್ಲಿ? ಇದು 4ನೇ ಸಲ ಗುರುಜಿ. ಇದು 4ನೇ ಸಲನಾ? ಗುರುಜಿ, ನೀವು ಬಂದಾಗ ಆಗಂಗೆ ಹೆಚ್ಚಾಕೋತಿ ಹೊಂಟೈತಿ ಗುರುಜಿ. ಹಾಂ, ಇವ್ರು ನೋಡಿ ಏನು ಹೇಳ್ತಾ ಇದಾರೆ ಅಂದರೆ, ಬಂದಾಗೆಲ್ಲ ಜಾಸ್ತಿ ಆಗ್ತದೆ ಅಂತ ಹೆಚ್ಚಾಕೋತಿ ಹೊಂಟೈತಿ. ದಾಳಿಂಬ್ರಿಕಾಯಿ ಈ ಥರ ಆಗೈತಿ. ನೀವು ಫಸ್ಟಿಗೆ ಬರುವಾಗ ಅವಾಗ ಇನ್ನೂ ಕಟಿಂಗ್ ಮಾಡಿದ್ದೆವು. ಹೂ ಬಿಟ್ಟು ಕಾಯಿ ಆದ ಬಳಿಕ ಬಂದಿರಿ. ಈಗ ಚೆನ್ನಾಗಿ ಆಗ್ತದೆ, ಚೆನ್ನಾಗಿ ಆಗತೈತಿ ಗುರುಜಿ.
ಇದು ನೋಡಿ ಎಷ್ಟು ಅದ್ಭುತವಾಗಿದೆ. ಇದೇ ರೀತಿಯಾಗಿ ನಿಮ್ಮದು ಸುರಿಮಳೆ ಸುರಿದಂಗೆ ಸುರಿತಾ ಇರಬೇಕಷ್ಟೇ. 4 ಜನಕ್ಕೆ ಒಳ್ಳೇದು ಮಾಡೋಣ ಅಷ್ಟೇ, ಹೌದಲ್ಲ? ಯಾಕೆ ನಿಮ್ಮ ದಾರಿ ಇದೆಯಾ? ಈ ಕಡೆ ಅಲ್ಲೇ ಮೂಳಿದೆ ಗುರುಜಿ. ಬನ್ನಿ ಹಿಂಗೆ ಹೋಗೋಣ. ನೋಡಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೂ ಒಂದು ಹಣ್ಣು ಸಿಕ್ತು ತಿನ್ನೋಕ್ಕೆ. ಏನು ಈ ಥರ ಟ್ಯಾಕ್ಟರ್ ತೊಗೋಬೇಕು? ಈ ಥರ ಟ್ರ್ಯಾಕ್ಟರ್ ನವಿಲ್ ಕೂಗ್ತಾ ಇದ್ದಲ್ಲ, ಈ ಥರ ಅಂದರೆ ಇದು ಮತ್ತೆ ಈಗ ಒಳಗಡೆ ಹೋಗ್ತಿದ್ದ ಆಗುತ್ತೆ, ಎಷ್ಟೇ ಹೋಗುತ್ತಾ? ವಿಡಿಯೋ ಮಾಡ್ತಾಳೆ ತಡಿ ಬಿಡಿ. ಸ್ಪ್ರೇ ಮಾಡ್ತಾ ಸ್ಪ್ರೇ ಮಾಡ್ತಾ ಇದ್ದು ಈ ಸೈಡ್ ಇದು ಈ ಸೈಡ್ ಇದು ಈ ಸೈಡ್ ಇದು ಅಂದರೆ ಡೈರೆಕ್ಟಾಗಿ ಮಾಡ್ಕೊಂತ ಅದಕ್ಕೆ ಸಿಂಬಡಿಸ್ತೈತಿ ಗುರುಜಿ. ಈಗ ಹಿಂಗೆ ಬಂದರೆ 2 ಸೈಡ್ ಸಿಡಿತು ಗುರುಜಿ. ಇದು ಹೆಂಗೆ ಹೋಗೋದಾ? ಹಿಂಗೆ ಬನ್ನಿ. ಅಲ್ಲ ಈ ಸೀತಾಫಲ ನೋಡಿ ಬನ್ನಿ, ಇಲ್ಲಿ ತೋರಿಸ್ತಾ. ಇದು ಸೀತಾಫಲ, ಸೀತಾಫಲ ಎಲ್ಲ ಹಾರ್ಟಿಕಲ್ಚರ್ ಇದೆ ಗುರುಜಿ. ಅಲ್ಲ ಸೀತಾಫಲ, ಪೇರು. ಇಲ್ಲಿ ಬರೀ ಗುರುಜಿ, ಬಂದಿಲ್ಲ ಗುರುಜಿ. ಯಾರು ಗುರುಜಿ? ಎಲ್ಲಿ ನೋಡಿ ಬರ್ರಿ. ಅದ್ಭುತ ಚೆನ್ನಾಗಿ ಬಂದಿದೆ. ಹೇಳ್ರಿ ಗುರುಜಿ. ನೋಡಿ ಇಲ್ಲಿ ಇದೆ ನೋಡಿ, ಎಷ್ಟು ಅದ್ಭುತ ಚೆನ್ನಾಗಿ ಆಗ್ತಿದೆ. ಅಂದರೆ ಇನ್ನೂ ಎಷ್ಟಾಗುತ್ತೆ ಸೈಡ್ ತಪ್ಪಿದೆ? ಹಾಂ ಅಂದರೆ ನೋಡಿ ಎಷ್ಟು ತಪ್ಪಿದೆ. ಬಾ ಇರಲಿ ಈ ಮಳೆ ಸುರಿತಾ ಇದೆ. ಈಗ ಇಲ್ಲೇ ಒಂದು ಏನಾರ ಕೆಲಸ ಕೊಡಿ ನಮಗೆ. ಏನು ಕೆಲಸ ಮಾಡೋಣ ನಾವು? ಏನಾರ ಕೆಲಸ ಕೀಳೋದು ಈ ಥರ ಕೆಲಸ ಮಾಡಿ ನಮ್ಗೆ ಪೇಮೆಂಟ್ ಕೊಡ್ಬೇಕು ನೋಡು. ನೋಡಿ ಗುರುಜಿ, ಈ ಥರ ಇದೆ ಗುರುಜಿ. ಅದ್ಭುತ. ಅಲ್ಲ ಇಲ್ಲಿ ಕೆಲಸ ಮಾಡ್ತೀವಿ. ಮಡಿಕೇರಿಗೆ ಹೋದೆ, ಮಡಿಕೇರಿಲಿ ಏನು ಮಾಡಿದೆ, ಅಲ್ಲಿ ಕೆಲಸ ಮಾಡಿದೆ, ಹೌದಲ್ವಾ? ಹೌದು. ಅಲ್ಲ ಒಂದು ವಿಚಾರ ಅಲ್ಲೇ ನಿಂತ್ಕೊಳ್ಳಿ. ಮಡಿಕೇರಿಗೆ ಹೋದೆ, ಮಡಿಕೇರಿಯಲ್ಲಿ ಕಾಫಿ ಇದನ್ನ ಯಾವುದು ಕರಿಮೆಣಸು ಅಲ್ಲಿ ಅನಿಸಿದೆ. ಅವರು ನನಗೆ 150 ರೂಪಾಯಿ ಪೇಮೆಂಟ್ ಕೊಡಲಿಲ್ಲ. ಲತಾ ತಾಯಿ ಅಂತೇಳಿ ಅವರು 150 ರೂಪಾಯಿ ಕೊಡಲಿಲ್ಲ. ಮತ್ತಿಲ್ಲಿ ಮಹಾಲಿಂಗ್ಪುರ್ಗೆ ಹೋದೆ, ದುಂಡಪ್ಪ ಅಂತೇಳಿ, ಅವರು ನನಗೆ ಪೇಮೆಂಟ್ ಕೊಡಲಿಲ್ಲ. ಅವ್ರದ್ದು 108 ಅಗಿ ಅನಿಸಿದೆ. ಇವಾಗ ಇಲ್ಲೇ ಅಷ್ಟು ಮಳೆ ಬರ್ತಾ ಇತ್ತು ಅವತ್ತು. ಆ ಮಳೆಯಲ್ಲೂ ದೀಪ ಹಚ್ಚಿದೆ. ಯಾವತ್ತದು? 2 ತಿಂಗಳ ಮುಂಚೆ. ಅವತ್ತು ಸುರಿಮಳೆ ಹಚ್ಚಿದೆ. ಇವರು ನನಗೆ ಪೇಮೆಂಟ್ ಕೊಟ್ಟಿಲ್ಲ. ಈಗ ಇವ್ರು ನಂಬ್ಕೊಂಡು ಬಂದಿದ್ದೀನಿ. ಇವ್ರು ನಿಮ್ಮ ಹೆಸರೇನು? ವಿಠಲ್. ಈಗ ಇವ್ರು ಅದ್ರ ಕೊಡ್ತಾರಂತ ಅನ್ಕೊಂಡಿದ್ದೀನಿ. ಕೊಡ್ತೀರಾ ನೀವು? 150 ರೂಪಾಯಿ ಕೊಡ್ತಾರ ಪೇಮೆಂಟ್. ಇದು ತೊಗರಿ ಕೊಡ್ದಾಗಿರಿ. ಈ ಥರ ಕಾಯಿ ಇದೆ. ಯಾವ ಒಂದು ಕಿತ್ಬೋದು? ನಾನು ಒಂದೊಂದು ಕಿತ್ಬೋದು. ಕಾಯಿ ಕೊಯ್ದಿದ್ದು ತಗೊಂಡೋತ್ರ ಅನ್ಸುತ್ತೆ ನಿಮ್ಮ ಚಿಕ್ಕಮ್ಮ. ಯಾವುದೊಂದು ಕಿತ್ವಲ್ಲಿ ಬಂದಿದ್ದು ನೋಡು ಇಟಲ್. ಯಾವ್ದು ಗೊತ್ತಾಗುತ್ತೆ ಇದರಲ್ಲಿ? ಇದು ಕಿತ್ವಲ್ಲ ಇದನ್ನ ಇಲ್ಲಿದೆ ಅಲ್ಲ, ಬಂದಿದ್ದು ನೋಡ್ರಿ. ಯಾವ್ದು ಇದು ಯಾವ್ದು ಹಣ್ಣಾಗಿತ್ತು? ಇದು ಬೇಡ ಇನ್ನೂ ಇಲ್ಲ ಗುರುಜಿ. ಯಾವ್ದು ಹಣ್ಣಾಗಿರುತ್ತೆ? ಇಲ್ಲಿ ವಿಠಲ್ ಅದು ಹಣ್ಣಾಗಿರುತ್ತಾ? ಅಲ್ಲಿ ಒಳಗಡೆ ಇದೆ. ಹಾಂ ಯಾವುದು ಇದು? ಇದು ಹಣ್ಣಾಗಿರುತ್ತೆ ಇದು. ಓಹೋ, ತಗೋಬೋದಲ್ಲ? ಅಮ್ಮ ತಿರುಗಿಸಿ ಹಂಗೆ ರೌಂಡ್ ಹಾಕಿ. ನೀವು 150 ರೂಪಾಯಿ ಪೇಮೆಂಟ್ ಕೊಡಬೇಡಿ ನನಗೆ. 150 ರೂಪಾಯಿ ಪೇಮೆಂಟ್ ಬೇಡ. ಇವು 2 ಹಣ್ಣು ಕೊಟ್ಟವ್ರೆ. ಇವೆ ಬಾಬು ಸ್ವಾಮಿ ಅಂತೂ 150 ರೂಪಾಯಿ ಕೊಡಲಿಲ್ಲ. ಈ ವಿಠಲ್ ಅವರು ನಮಗೆ 2 ಹಣ್ಣು ಕೊಟ್ಟವ್ರೆ. ಇದ್ರೆ ತಿನ್ನೋಣ ಬನ್ನಿ. ನೋಡಿ ನಾನು ನಿಮ್ಮ ಕತ್ಬಿಟ್ಟಿದ್ದು ನೋಡಿ ನಿಮ್ಮ ಜಮೀನಲ್ಲಿ. ದಂಡ ಫೈನ್ ಹಾಕ್ತೀರಾ ನನಗೆ? ಅಲ್ಲ ಈಗ ಇದನ್ನ ಕದ್ಬಿಟ್ಟಿದ್ದೀನಿ ನಿಮ್ಮ ಅಂಗಡಿ. ನಮ್ನ ಫೈನ್ ಹಾಕ್ತೀರೇನೋ ದಂಡ? ತೊಗೊಂಬಂದ್ರ? ಇಲ್ರಿ ತಂದಿಲ್ರಿ, ಅಲ್ಲೇ ಅದಾರ. ಅಲ್ಲಿ ತಿಪ್ಪಿ ಮೇಲೆ ಹುಲ್ಲಿನ ಗಾಡಿಲ್ಲ, ಅಲ್ಲೇ ಮ್ಯಾಲೆ ಇಟ್ರ ನೋಡಿ ತಿಪ್ಪಿ ಮೇಲೆ. ಓಲ್ಡ್ ಮಾಡ್ಬಿಡಿ.